Hello. Hello. Last class we discussed about the amalgamation with the nature of purchase and the merger theories is also done. So let's move to the problem, page number 212. So the following are the balance sheet are prepared by the following balance sheet are prepared by X Limited and Y Limited as on 31st December 2012, which amalgamated and formed a Z company. So X company ಮತ್ತು Y Limited company ಎರಡನ್ನು amalgamated ಆಗಿ Z ಕಂಪನಿನ ಫಾರ್ಮ್ ಮಾಡಿದಾರಂತೆ. ಓಕೆ, ಸೊ ಎರಡು ಕಂಪನಿದು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದಾರೆ. ದೆನ್ ಅಡಿಷನಲ್ ಇನ್ಫಾರ್ಮೇಶನ್ಸ್, the shareholders of X Limited to be allotted 20,000 equity share of his 10 each. So ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಕ್ಸ್ ಕಂಪನಿ ಎಷ್ಟಿದೆ, 20,000 ಶೇರ್ ಹೋಲ್ಡರ್ಸ್ ಇದಂತೆ. ಪ್ರತಿ ಶೇರ್ ಹೋಲ್ಡರ್ಸ್ಗೆ 213 ಪೇಜ್ ನಂಬರ್ 20,000 ಅಲಾಟ್ ಆಗಿದೆ. ದೆನ್ ದ ಶೇರ್ ಹೋಲ್ಡರ್ಸ್ ಆಫ್ ವೈ ಲಿಮಿಟೆಡ್ ಟು ಬಿ ಅಲಾಟೆಡ್ 10,000 ಈಕ್ವಿಟಿ ಶೇರ್ ಆಫ್ ರುಪೀಸ್ 10 ಈಚ್. ಒಂದು ಶೇರ್ಗೆ 10 ರೂಪಾಯಿಗೆ 10,000 ಶೇರ್ ನ ಇಶ್ಯೂ ಮಾಡಿದಾರಂತೆ. ಓಕೆ, ಸೊ ಪ್ರಿಪೇರ್ ದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇನ್ ದ ಬುಕ್ಸ್ ಆಫ್ ಝೆಡ್ ಲಿಮಿಟೆಡ್ ಅಂಡ್ ಅಸ್ಯೂಮಿಂಗ್ ದಟ್ ಅಮಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಲ್ಲಿ ಆಗಿದೆ, ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಎರಡು ಕಂಪನಿದು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ದ ಪರ್ಚೇಸ್ ಕನ್ಸಿಡರೇಷನ್ ಎಕ್ಸ್ ಲಿಮಿಟೆಡ್ ಇಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಅ ಶೇರ್ಸ್ ಇಸ್ ಇಶ್ಯೂಡ್. ಎಷ್ಟು ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಸೊ ವಿ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದಟ್. ಸೊ ಒಂದು ನೆಟ್ ಅಸೆಟ್ ಮೆಥಡ್ ಬರುತ್ತೆ, ಅಥವಾ ಇಫ್ ದೇ ನಾಟ್ ಮೆನ್ಷನ್ ಎನಿಥಿಂಗ್, ಯಾವ್ದನ್ನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಅದು ಶೇರ್ ಅಲ್ಲೇ ಪರ್ಚೇಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ವೈ 20,000 into 10 shares. So 2 lakh purchase consideration ಆಗುತ್ತೆ for the X Limited. Then similarly purchase consideration for Y Limited. Consideration is nothing but the price or the cost paid by the companies. Company ಎಷ್ಟು ಪೇಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಫಾರ್ ದ Y Limited ಕಂಪನಿ 10,000 ಶೇರ್ಗೆ ಒಂದು ಶೇರ್ಗೆ 10 ರೂಪಾಯಿಗೆ 1 ಲಕ್ಷ ಪೇಮೆಂಟ್ ಮಾಡ್ತಿದ್ದಾರೆ. ದಿಸ್ ವಾಸ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇನ್ ಕೇಸ್ ಶೇರ್ಸ್ ಅಲ್ಲಿ ಅವ್ರು ಪೇಮೆಂಟ್ ಮಾಡಿಲ್ಲ ಅಂತ ಕೊಟ್ಟಿದ್ರೆ ಅವ್ರ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಗಳನ್ನ ಕೊಡ್ತಾ ಇದ್ರು. ಅದರಿಂದ ಅಸೆಟ್ಸ್ ಇಂದ ಲಯಬಿಲಿಟೀಸ್ ನ ಮೈನಸ್ ಮಾಡಿ ಅದನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ತಗೋತಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಪರ್ಚೇಸ್ ಇಂದ ಅಮಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಲ್ಲಿ. ಸೊ ಇದು ಮರ್ಜರ್. ಸೊ ಲೆಟ್ಸ್ ಮೂವ್ ಟು ದ ಬ್ಯಾಲೆನ್ಸ್ ಶೀಟ್, ಫಸ್ಟ್ ಒನ್. ಸೊ ಬಿಫೋರ್ ದಟ್ ಮೇಕಿಂಗ್ ಅ ವರ್ಕಿಂಗ್ ನೋಟಿಗೆ ಮೂವ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅಡ್ಜಸ್ಟೆಡ್ ಅಗೇನ್ಸ್ಟ್ ರಿಸರ್ವ್. ರಿಸರ್ವ್ಗೆ ಎಷ್ಟು ಅಮೌಂಟ್ ಅನ್ನು ಅಡ್ಜಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ಟೇಕ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತಂದ್ರೆ, ಎಕ್ಸ್ ಕಂಪನಿ 2 ಲಕ್ಷ ಪೇಮೆಂಟ್ ಮಾಡ್ತಾ ಇದೆ, ಪ್ಲಸ್ ವೈ ಕಂಪನಿ 1 ಲಕ್ಷ ಪೇಮೆಂಟ್ ಮಾಡ್ತಾ ಇದೆ. ಟೋಟಲ್ ದೇ ಆರ್ ಪೇಯಿಂಗ್ 3 lakh. ಪರ್ಚೇಸ್ ಮಾಡೋದಕ್ಕೆ 3 ಲಕ್ಷ ಪೇಮೆಂಟ್ ಮಾಡ್ತಿದ್ದಾರೆ. ಲೆಸ್ ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಅಂಡ್ ವೈ ಲಿಮಿಟೆಡ್. ಸೊ ಶೇರ್ ಕ್ಯಾಪಿಟಲ್ ಏನಿದೆ ಅದು ಇನ್ ದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದು ಈಕ್ವಿಟಿ ಶೇರ್ ಆಫ್ ರುಪೀಸ್ 10 ಈಚ್ ಅಂತ ಕೊಟ್ಟು ಎಕ್ಸ್ ಲಿಮಿಟೆಡ್ 1 lakh, ವೈ ಲಿಮಿಟೆಡ್ 1,50,000. ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಅಡ್ಜಸ್ಟೆಡ್ ವ್ಯಾಲ್ಯೂ ವಿಲ್ ಬಿ 50,000. ಸೊ 3 lakh minus 2,50,000. ಸೊ 3 lakh ವಿಲ್ ಬಿ ಪರ್ಚೇಸ್ ಕನ್ಸಿಡರೇಷನ್, ಶೇರ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇರೋಂಥದ್ದು. ಅಂಡ್ ಆಕ್ಚುಯಲ್ ಶೇರ್ ಬುಕ್ ವ್ಯಾಲ್ಯೂ ಅಲ್ಲಿ ಇರೋಂಥದ್ದು ಎರಡು ಕಂಪನಿದು 2,50,000. ಎರಡನ್ನು ಸಬ್ಟ್ರಾಕ್ಟ್ ಮಾಡಿ ಅಮೌಂಟ್ ಅಡ್ಜಸ್ಟೆಡ್ ಬಂದು 50,000 ಬರುತ್ತೆ. ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಟು ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ಗೆ ಎಷ್ಟು ಅಮೌಂಟ್ ಅಡ್ಜಸ್ಟೆಡ್ ಮಾಡ್ತಿದ್ದಾರೆ ಅಂತಂದ್ರೆ, ಫಾರ್ ದಟ್ ಯು ಹ್ಯಾವ್ ಟು ಫಸ್ಟ್ ಟೇಕ್ ಅಮೌಂಟ್ ಅಡ್ಜಸ್ಟ್. 50,000 ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಎಲ್ಲಿಂದ ತಗೊಂಡಿದ್ದೀರಾ ಅಂತಂದ್ರೆ, ಫಸ್ಟ್ 50,000 ನ ತಗೋಬೇಕು. ಲೆಸ್ ಜನರಲ್ ರಿಸರ್ವ್ ಆಫ್ ದ ಬೋತ್ ದ ಕಂಪನೀಸ್. ಬೋತ್ ದ ಕಂಪನೀಸ್ ಜನರಲ್ ರಿಸರ್ವ್ಸ್ ಲಯಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, 10,000 ಅಂಡ್ 10,000 ಅವೆರಡನ್ನ ತಗೊಂಡಿದೀವಿ. ಟೋಟಲ್ 20,000. ಸೊ ಅಡ್ಜಸ್ಟೆಡ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅಡ್ಜಸ್ಟೆಡ್ ಇಸ್ ನಥಿಂಗ್ ಬಟ್ ನಾವು ಪೇಮೆಂಟ್ ಮಾಡ್ತಿರೋದು 3 lakh, ಬಟ್ ನಮ್ಮ ಕಂಪನಿ ಇರೋದು ಶೇರ್ ಓನ್ಲಿ 2,50,000. 50,000 ಎಕ್ಸ್ಟ್ರಾ ಎಲ್ಲಿ ಪೇಮೆಂಟ್ ಮಾಡಿದೀವಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದಷ್ಟೇ. ಸೊ ಆದ್ರೂ ಜನರಲ್ ರಿಸರ್ವ್ ಇಂದ ತಗೊಂಡಿದೀವಿ ಅಂತ ಶೋ ಮಾಡ್ತಾ ಇದ್ವಿ. ಸೊ 20,000 ಲೆಸ್ ಮಾಡಿದ್ರೆ ಟೋಟಲ್ 30,000 ಬರುತ್ತೆ. ದೆನ್ ಲೆಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ದ ಬೋತ್ ದ ಕಂಪನೀಸ್. ಅದು ಲಯಬಿಲಿಟಿ ಸೈಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಪೇ ಅಂಡ್ ಅಕೌಂಟ್ 10,000 ಅಗೇನ್ 5,000. ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ 15,000 ದಟ್ ಇಸ್ ಅಮೌಂಟ್ ಟು ಬಿ ಅಗೇನ್ಸ್ಟ್ ದ ಕ್ಯಾಪಿಟಲ್ ರಿಸರ್ವ್ ಗೆ 15,000 ಹಾಕ್ಬೇಕು. ಓಕೆ, ಜನರಲ್ ರಿಸರ್ವ್ಸ್ ಇಲ್ಲ, ಯಾವ್ದಿಲ್ಲ. ಓನ್ಲಿ ವೈಲ್ ಪ್ರಿಪೇರಿಂಗ್ ಯಾವ್ದ ಕ್ಯಾಪಿಟಲ್ ರಿಸರ್ವ್, ಕಂಪನಿಗೆ ಓನ್ಲಿ ಕ್ಯಾಪಿಟಲ್ ರಿಸರ್ವ್ ಮಾತ್ರ ಇದೆ. ಮಿಕ್ಕಿದ ಅಮೌಂಟ್ಸ್ ಏನೇನಿತ್ತು ಪೇ ಅಂಡ್ ರಿಸರ್ವ್ಸ್ ಮತ್ತೆ ಜನರಲ್ ರಿಸರ್ವ್ ಅದೆರಡನ್ನು ಆ ಕಂಪನಿನ ಪರ್ಚೇಸ್ ಮಾಡೋದಕ್ಕೆ ಕೊಟ್ಬಿಟ್ಟಿದೀವಿ. ಅದು ನಮ್ಮ ಕಂಪನಿ ಇಲ್ಲ ಇವಾಗ. ಓಕೆ, ದೆನ್ ಮೂವ್ ಆನ್ ಟು ಬ್ಯಾಲೆನ್ಸ್ ಶೀಟ್ ಮೂವ್ ಆಗೋಣ.
ಸೊ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ವಿಲ್ ಬಿ 3 lakh. ಸೊ ಈಗ ಹೊಸದಾಗಿ ಇಶ್ಯೂ ಮಾಡಿದಾರಲ್ಲ ಅದು 2 lakh + 1 lakh. ಅದೇ 20,000 into 10 ಮಾಡಿ 2 lakh ಬಂದಿರುವಂತದ್ದು, ಮತ್ತೆ 1 lakh into 10 ಮಾಡಿ 1 lakh ಬಂದಿರೋದು. ಟೋಟಲ್ 3 lakh ಅನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ತಗೊಂಡಿದ್ದೀವಿ. ದೆನ್ ಕ್ಯಾಪಿಟಲ್ ರಿಸರ್ವ್. ಸೊ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಆಲ್ರೆಡಿ ಇದೆ ನೋಡಿ, ಎಕ್ಸ್ ಲಿಮಿಟೆಡ್ ಕಂಪನಿ ಇದೆ 20,000 ಇತ್ತು. ದೆನ್ ಮೈನಸ್ ನಮ್ದು ಇಲ್ಲಿ ಲಾಸ್ಟ್ ಡಿಫಿಸಿಟ್ ಬಂದಿದೆ ನೋಡಿ, ಅದನ್ನ ಮೈನಸ್ ಮಾಡ್ಕೊಂಡಿದ್ದೀವಿ. ಜೆಟ್ ಕಂಪನಿಲಿ 15,000 ಅಡ್ಜಸ್ಟ್ ಮಾಡಿದ್ವಲ್ಲ, ಅದನ್ನ ಮೈನಸ್ ಮಾಡ್ಕೊಂಡ್ರೆ ನಮ್ ಕ್ಯಾಪಿಟಲ್ ರಿಸರ್ವ್ ಬ್ಯಾಲೆನ್ಸ್ ಉಳಿದ ಇವಾಗ 5,000 ಅಷ್ಟೇ. ಓಕೆ. ದೆನ್ ಅನ್ಸೆಕ್ಯೂರ್ಡ್ ಲೋನ್ಸ್, ಎರಡು ಕಂಪನಿದು ಅಡ್ಜಸ್ಟ್ಮೆಂಟ್ಸ್ ನ ಬಿಟ್ಟು ಮಿಕ್ಕಿದ ಏನೇನ್ ಟ್ರಾನ್ಸಾಕ್ಷನ್ಸ್ ಇದೆ, ಲಯಬಿಲಿಟೀಸ್ ಇದೆ, ಅಸೆಟ್ಸ್ ಇದೆ, ಎರಡು ಕಂಪನಿದು ಆಡ್ ಮಾಡಿ ಬರಿಬೇಕಷ್ಟೇ. ಅನ್ಸೆಕ್ಯೂರ್ಡ್ ಲೋನ್ಸ್ ಎಕ್ಸ್ ಲಿಮಿಟೆಡ್ 20,000 ಅಂಡ್ ವೈ ಲಿಮಿಟೆಡ್ 65,000, ಟೋಟಲ್ 85,000 ಆಡ್ ಮಾಡಿದ್ವಿ. ಸನ್ರಿ ಕ್ರೆಡಿಟರ್ಸ್ ಎರಡು ಕಂಪನಿದು 40,000 + 30,000 70,000 ಆಡ್ ಮಾಡಿದ್ವಿ. ದೆನ್ ಇಂದು ಅಸೆಟ್ ಸೈಡ್ ಅಲ್ಲಿ ಬಂದ್ರೆ ಯಾವ್ದು ಚೇಂಜಸ್ ಆಗಿಲ್ಲ, ಬಿಕಾಸ್ ಯಾವ್ದನ್ನು ಅಸೆಟ್ಸ್ ಮೂಲಕ ಯಾವ್ದನ್ನು ಪೇಮೆಂಟ್ ಮಾಡ್ತಿಲ್ದೇ ಇರೋದ್ರಿಂದ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಸೊ ಗುಡ್ ವಿಲ್ 40,000 + 50 90,000 ತಗೊಂಡಿದೀವಿ. ಲ್ಯಾಂಡ್ 30,000 ಎಕ್ಸ್ ಕಂಪನಿದು, ವೈ ಕಂಪನಿದು 60,000, ಟೋಟಲ್ 90,000 ತಗೊಂಡಿದೀವಿ. ಪ್ಲಾಂಟ್ ಅಂಡ್ ಮಿಷನರಿ ಎಕ್ಸ್ ಕಂಪನಿ 50, ವೈ ಕಂಪನಿ 60,000, 1,10,000. ಸ್ಟಾಕ್ 30,000 ಆಫ್ ಎಕ್ಸ್ ಕಂಪನಿ ಅಂಡ್ 40,000 ಆಫ್ ವೈ ಕಂಪನಿ. ಡೆಟರ್ಸ್ 30,000 ಆಫ್ ವೈ ಎಕ್ಸ್ ಕಂಪನಿ ಅಂಡ್ ವೈ ಕಂಪನಿದು 40,000 ಅಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಎರಡು ಕಂಪನಿದು 20 ಮತ್ತೆ 10,000 ತಗೊಂಡು ಬ್ಯಾಲೆನ್ಸ್ ಮಾಡಿದ್ವಿ. ಇಷ್ಟೇ ಬರೋದು ನಿಮ್ಗೆ. ಓಕೆ. ಮರ್ಜರ್ ಸೆಲ್ಲಿಂಗ್ ಬಂದ್ರೆ ಶೇರ್ ಅಲ್ಲಿ ಏನ್ ಪೇಮೆಂಟ್ ಆಗಿದೆ, ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ, ನಮ್ಮ ಕಂಪನಿ ಶೇರ್ ಇರೋದೇ ಓನ್ಲಿ 2,50,000 ಅಷ್ಟೇ. ಎಕ್ಸ್ ಕಂಪನಿದು 1 ಲಕ್ಷ, ವೈ ಕಂಪನಿದು 1.5 ಲಕ್ಷ, ಟೋಟಲ್ 2,20,000 ಅಷ್ಟೇ ನಮ್ಗೆ ಪೇಮೆಂಟ್ ಮಾಡೋದಿರೋದು. ಅಂತರಲ್ಲಿ ನಾವು 3 ಲಕ್ಷ ಎಲ್ಲಿಂದ ಕೊಟ್ವಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ರಿಸರ್ವ್ಸ್ ಅಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ರಿಮೈನಿಂಗ್ ಪ್ರಾಬ್ಲಮ್ ಸೇಮ್ ಅದೇ ರೀತಿ ಹೋಗಿದೆ, ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಚೇಂಜ್ ಇಲ್ಲ, ಬಟ್ ಅಮೌಂಟ್ ಮಾತ್ರ ವೇರಿಯೇಷನ್ಸ್ ಆಗಿದೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. That is accounting for reconstruction. That is 15 unit 15 accounting for internal reconstruction. So internal reconstruction ಅಂದ್ರೆ ಇಷ್ಟೇ ಕಣಪ್ಪ. ನಿಮ್ಗೆ ಪ್ರಾಬ್ಲಮ್ ಥಿಯರಿ ಏನು ಅಂತ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಅಷ್ಟೇ, ಈ ಕಂಪನಿಗೆ ತುಂಬಾ ಸಾಲ ಮಾಡ್ಕೊಬಿಟ್ಟಿರುತ್ತೆ, ಅದಕ್ಕೆ ಪೇಮೆಂಟ್ ಮಾಡೋಕೆ, ಡೆಟ್ ಪೇಮೆಂಟ್ ಮಾಡೋಕೆ ಯಾವುದೇ ರೀತಿಯ ಇದಿರಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ತನ್ನ ಕಂಪನಿ ಒಳಗಡೆ ಇರುವಂತ ಅಸೆಟ್ಸ್ ಇರ್ಬೋದು, ಲಯಬಿಲಿಟೀಸ್ ಇರ್ಬೋದು, ಅದು ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೊಂಡು ತನ್ನ ಕಂಪನಿ ಪೊಸಿಷನ್ ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತದನ್ನ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಹೊರಗಡೆ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ, ಕಂಪನಿ ಒಳಗಡೆನೆ. ಈ ಕಂಪನಿ ಯಾವ್ದೋ ಲಾಸ್ ಅಲ್ಲಿ ನಡೀತಾ ಇದೆ, ಯೂಸ್ ಲಾಸಸ್ ಇನ್ಕರ್ ಆಗಿ ಯಾವ್ದೋ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಿದೆ ಅಂತ ಬಂದಾಗ ಆ ಅಸೆಟ್ ಕಂಪನಿ ಅಸೆಟ್ಸ್ ಗಳನ್ನ ಇನ್ಕ್ರೀಸ್ ಮಾಡುತ್ತೆ ಅಥವಾ ಡಿಕ್ರೀಸ್ ಮಾಡುತ್ತೆ, ಅಥವಾ ಪ್ರಾಫಿಟ್ ಇರೋ ಕ್ಲೈಮ್ ಗಳಿಗೆ ಯಾರು ಕೊಡ್ಬೇಕಿತ್ತು. ಫಾರ್ ಎಕ್ಸಾಂಪಲ್ ಡಿಬೆಂಚರ್ ಒಳಗೆ ಒಂದು 10 ಲಕ್ಷ ಕೊಡ್ಬೇಕಾಗಿರುತ್ತೆ. ಸೊ ನಾವು ಲಾಸ್ ಅಲ್ಲಿ ಇರೋದ್ರಿಂದ 10 ಲಕ್ಷ ಕೊಡೋಕ್ಕಾಗಲ್ಲ, 5 ಲಕ್ಷನೇ ಕೊಡ್ತೀನಿ ಅಥವಾ 8 ಲಕ್ಷ ಕೊಡ್ತೀನಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಪೇಮೆಂಟ್ ಅನ್ನ ಸೆಟಲ್ ಮಾಡ್ತಾರಲ್ಲ, ಅದನ್ನ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಓಕೆ. ಸೊ ಯು ಆರ್ ಅವೇರ್ ದ ಫ್ಯಾಕ್ಟ್ ದಟ್ companies which suffer the use losses will face the problem of overvalue of an fixed assets. ಯಾವಾಗ ಲಾಸಸ್ ಇರುತ್ತೆ ಆಗ ಅಸೆಟ್ಸ್ ಏನಾಗುತ್ತೆ, ಓವರ್ ವ್ಯಾಲ್ಯೂ ಶೋ ಆಗ್ತಾ ಹೋಗುತ್ತೆ. ದೆನ್ ದ ಅಸೆಟ್ಸ್ ಆಫ್ ಸಚ್ ಕಂಪನೀಸ್ ಡು ನಾಟ್ ಎಕ್ಸಿಬಿಟ್ ದ ಟ್ರೂ ವ್ಯಾಲ್ಯೂ, ಬಿಕಾಸ್ ಟ್ರೂ ವ್ಯಾಲ್ಯೂ ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಲಾಸ್ ಇರೋದ್ರಿಂದ ಅಸೆಟ್ ವ್ಯಾಲ್ಯೂ ಜಾಸ್ತಿ ತೋರಿಸ್ತಾರೆ ಅಂತದ್ದು, ಬಟ್ ಪ್ರಾಪರ್ ಆಗಿ ಅಸೆಟ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ. Then such a companies naturally face the financial problem. So to avoid the financial problem, they opt for the voluntary liquidation. ಅವರೇ ಕಂಪನಿನ ವೈಂಡ್ ಅಪ್ ಮಾಡ್ತಾ ಹೋಗ್ತಾರೆ, ಆರ್ ಕಂಪಲ್ಸರಿ ಲಿಕ್ವಿಡೇಷನ್. ಬೇಕಾದ್ರೆ ಗವರ್ನಮೆಂಟ್ ಇಂದ ಅಥವಾ ಲಾ ಇಂದ ಕಂಪಲ್ಸರಿಯಾಗಿ ಕ್ಲೋಸ್ ಮಾಡಿ, ನೀವು ಲಾಸ್ ಅಲ್ಲಿ ನಡೀತಿದೆ ಅಂತ ಏನಾದ್ರು ಹೇಳ್ಬೋದು, ಅಥವಾ ಕಂಪನಿ ಇಟ್ ಸೆಲ್ಫ್ ಏನ್ ಮಾಡ್ಬೋದು, ಇರೋಂತ ಡಿಸೈಡ್ ಮಾಡಿ ಕಂಪನಿನ ಲಿಕ್ವಿಡೇಷನ್ ಮಾಡ್ತಾ ಹೋಗ್ಬೋದು. ಬಟ್ ಆಪ್ಟಿಂಗ್ ಫಾರ್ ದ ವಾಲಂಟರಿ and compulsory liquidation may not be the best exercise. ಎಲ್ಲಾ ಕಂಪನಿ ತುಂಬಾ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿರ್ತೀರಾ, ಸುಮ್ನೆ ಯಾವ್ದೋ ಒಂದು ಲಾಸಸ್ ಆಗ್ತಿದೆ ಏನೋ ಒಂದು ಇರೋದ್ರಿಂದ ಕ್ಲೋಸ್ ಮಾಡುವಂಥದ್ದು, ದಟ್ ಇಸ್ ನಾಟ್ ಅ ಗುಡ್ ಆಪ್ಷನ್. ಬಟ್ another option is available to such a companies is reorganizing the share capital. ಕಂಪನಿಲಿ ಏನಿದೆ ಶೇರ್ ಕ್ಯಾಪಿಟಲ್ ನ ಮತ್ತೆ ರಿಆರ್ಗನೈಸ್ ಮಾಡುವಂಥದ್ದು, ಅಂಡ್ ರಿಡಕ್ಷನ್ ಇನ್ ದ ಕ್ಲೈಮ್ಸ್ ಆಫ್ ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಕ್ಲೈಮ್ಸ್ ಏನ್ ಹೇಳ್ತಾ ಇದ್ವಿ ಅಂದ್ರೆ 10% ರಿಟರ್ನ್ ಕೊಡ್ತೀನಿ ಅಂತ ಹೇಳೋರಿಗೆ 8% ರಿಟರ್ನ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು. ದೆನ್ ಡಿಬೆಂಚರ್ ಹೋಲ್ಡರ್ಸ್ ಅಂಡ್ ದ ಕ್ರೆಡಿಟರ್ಸ್. ಸೊ ನಮ್ಗೆ ಯಾರ್ಯಾರು ಸಾಲಗಳನ್ನ ಕೊಟ್ಟಿರ್ತಾರೆ ಅವ್ರದ್ದು ಕ್ಲೈಮ್ಸ್ ಗಳೇನಿದೆ ಅದನ್ನ ಕಡಿಮೆ ಮಾಡಿ ನಾವೇನ್ ಮಾಡುವಂಥದ್ದು, ನಮ್ದು ಇಂಟರ್ನಲ್ ಸ್ಟೆಬಿಲಿಟಿ ಅನ್ನೋದನ್ನ, ಪ್ರಾಫಿಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಫೈನಾನ್ಷಿಯಲ್ ಪೊಸಿಷನ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುವಂತದನ್ನ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರಿತಾ ಹೋಗ್ತಾರೆ. ಓಕೆ. ದೆನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೈ ಟೇಕ್ ಎನಿ ಆಫ್ ದ ಫಾಲೋಯಿಂಗ್ ಫಾರ್ಮ್. ಯಾವ ಫಾರ್ಮ್ ಅಲ್ಲಿ ತಗೊಳುತ್ತೆ ಅಂತಂದ್ರೆ, ಇನ್ಕ್ರೀಸ್ ಆಫ್ ದ ಶೇರ್ ಕ್ಯಾಪಿಟಲ್
ಬೈ ಇಶ್ಯೂಯಿಂಗ್ ದ ಫ್ರೆಶ್ ಶೇರ್ಸ್. ಸೊ ನಾನು ಕ್ಯಾಪಿಟಲ್ ಇಲ್ಲ ಅಂತ ಏನ್ ಮಾಡ್ತೀನಿ, ಎಕ್ಸ್ಟ್ರಾ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ರೆ ಕ್ಯಾಪಿಟಲ್ ಫಾರ್ಮ್ ಆಗುತ್ತೆ, ಅದರಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಅಂಡ್ ಡಿಕ್ರೀಸ್ ದ ಶೇರ್ ಕ್ಯಾಪಿಟಲ್ ಬೈ ಕ್ಯಾನ್ಸಲಿಂಗ್ ದ ಅನ್ಯೂಸ್ಡ್ ಶೇರ್ಸ್, ಅಂತಂದ್ರೆ ಯಾವ್ದು ಇಶ್ಯೂ ಶೇರ್ ಮಾಡಿಲ್ಲ ಅದನ್ನ ಶೇರ್ ಮಾಡಿಲ್ಲ ಫಾರ್ ಫ್ಯೂಚರ್ ಕ್ಯಾನ್ಸಲೇಷನ್ ಮಾಡುವಂತದ್ದು. ದೆನ್ ಕನ್ವರ್ಷನ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಇಂಟು ಸ್ಟಾಕ್ ಅಂಡ್ ವೈಸ್ ವರ್ಸಾ, ಅಂತಂದ್ರೆ ಯಾವ್ದೇ ಶೇರ್ಸ್ ಫುಲ್ಲಿ ಪೇಡ್ ಆಗಿರುತ್ತೆ ಅದನ್ನೆಲ್ಲ ಒಂದ್ ಕಡೆ ಗುಡಿ ಹಾಕಿ ಸ್ಟಾಕ್ ಅಂತ ಫಾರ್ಮ್ ಮಾಡೋಂಥದ್ದು. ದೆನ್ ಕನ್ಸಾಲಿಡೇಷನ್ ಆಫ್ ಅ ಸ್ಮಾಲರ್ ಡಿನಾಮಿನೇಷನ್ ಶೇರ್ಸ್ ಇಂಟು ಲಾರ್ಜರ್ ಡಿನಾಮಿನೇಷನ್ ಶೇರ್ಸ್, ಅಂತಂದ್ರೆ ಯಾವ್ದು ₹1 ₹2 ಅಥವಾ ₹10 ವ್ಯಾಲ್ಯೂ ಶೇರ್ ಅಂತ ಹೇಳ್ತಿದ್ದೀರಾ ಅದ್ರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವಂಥದ್ದು. ಅದರ್ವೈಸ್ ಸಬ್ ಡಿವಿಷನ್ ಆಫ್ ದ ಲಾರ್ಜರ್ ಡಿನಾಮಿನೇಷನ್ ಶೇರ್ಸ್ ಇಂಟು ಸ್ಮಾಲರ್ ಡಿನಾಮಿನೇಷನ್, ಯಾವ್ದಕ್ಕೆ ತುಂಬಾ ವ್ಯಾಲ್ಯೂ ಕೊಟ್ಟಿರ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಶೇರ್ ವ್ಯಾಲ್ಯೂ ₹100 ಅಂತ ಕೊಟ್ಟಿರ್ತಾರೆ, ಅದನ್ನ ರಿಡ್ಯೂಸ್ ಮಾಡೋಂಥ ಅಥವಾ ಕಡಿಮೆ ಇರೋದನ್ನ ಜಾಸ್ತಿ ಮಾಡೋದು. ಈ ರೀತಿ ಕೆಳಗಡೆ ಅವರಲ್ಲೇ ಇರುವಂತ ಒಳಗಡೆ ಇಂಟರ್ನಲ್ ಅಲ್ಲಿ ಏನೇನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ತಮ್ಮ ಫೈನಾನ್ಷಿಯಲ್ ಪೊಸಿಷನ್ ನ ಮೇಂಟೈನ್ ಮಾಡೋದಕ್ಕೆ, ಅದನ್ನ ವಿ ಕಾಲ್ಡ್ ಆಸ್ ಅನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರೀತಾರೆ. ಸೆಕೆಂಡ್ ಆಪ್ಷನ್ ವಿಲ್ ಬಿ ರಿಡಕ್ಷನ್ ಆಫ್ ಕ್ಯಾಪಿಟಲ್. Reduction of capital is brought by the reducing the claims of the shareholders. Shareholders ಗೆ claims ಅನ್ನ reduce ಮಾಡೋದ್ರ ಮೂಲಕ internal reconstruction ಮಾಡ್ಕೋಬಹುದು. So listen here, in this particular unit you should compulsory learn the journal entries. So journal entries ಎಷ್ಟಿದೆ ಅಷ್ಟನ್ನು ನೀವು ಕಲ್ತ್ಕೊಳ್ಳೇಬೇಕು. journal entry ಕಲ್ತಿದ್ರೆ ಆರಾಮಾಗಿ ಪ್ರಾಬ್ಲಮ್ ಅನ್ನ ಮಾಡ್ತಾ ಹೋಗ್ಬೋದು. So first problem, the balance sheet of Sunshine Limited 31st December 2012 was as under. So they given the share capital, that is 3,005% cumulative preference share of ₹100 each, that is 3 lakh. Then 5,000 equity share of ₹100 each, that is 5 lakh. Mortgage debenture 2 lakhs, bank OD 1 lakh, creditors 1,50,000. ಹಂಗೆ various assets ಗಳನ್ನ ಕೊಟ್ಟಿದ್ದಾರೆ. Then they given the adjustment that the company got the following scheme for the capital reduction approved by the court. So internal reconstruction ಗೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ. ಏನೇನ್ ಚೇಂಜಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಒನ್, ದ ಪ್ರಿಫರೆನ್ಸ್ ಶೇರ್ ಶುಡ್ ಬಿ ರೆಡ್ಯೂಸ್ ಟು ದ 70 per share ಫುಲ್ಲಿ ಪೇಯ್ಡ್ ಅಪ್. ಫಸ್ಟ್ ಪಾಯಿಂಟ್ ನಿಮ್ದು ಲಯಬಿಲಿಟಿ ಸೈಡ್ ಅಲ್ಲಿ ನೋಡಿ, ಇವಾಗ ಶೇರ್ ಕ್ಯಾಪಿಟಲ್ 3,005% ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ ಒಂದು ಶೇರ್ಗೆ ₹100 ಇತ್ತಂತೆ, ಅದನ್ನ ₹70 ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಫಸ್ಟ್ ಜನರಲ್ ಎಂಟ್ರಿ ಪಾಸ್ ಆಗುತ್ತೆ, ದಟ್ ಈಸ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತದ್ದು 3,000 into 100 3 lakh ಅನ್ನ ಡೆಬಿಟ್ ಸೈಡ್ ಹಾಕ್ತೀರಾ. ದೆನ್ ಟು ರೀಕನ್ಸ್ಟ್ರಕ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಾ, ಅದನ್ನ ರೆಡ್ಯೂಸ್ ಮಾಡ್ತಿದ್ದೀರಾ, ಎಷ್ಟಕ್ಕೆ ₹70 ರೆಡ್ಯೂಸ್ ಮಾಡ್ತಾ ಇದ್ದೀರಾ, ದಟ್ ಈಸ್ 3,000 into 70 ವಿ ವಿಲ್ ಗೆಟ್ ದ 2,10,000. ಸೊ ರಿಮೈನಿಂಗ್ ಎಷ್ಟಾಯ್ತು, 90,000 ರಿಡಕ್ಷನ್ ಆಯ್ತು. ಅದು ಯಾವ್ದ್ರಿಂದ ರಿಡಕ್ಷನ್ ಮಾಡ್ತಾ ಇದ್ದೀರಾ, ರೀಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ರಿಡಕ್ಷನ್ ಆಗ್ತಾ ಇದೆ, ಅದರಿಂದ ಅದನ್ನ ರೀಕನ್ಸ್ಟ್ರಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಅಯ್ಯೋ ಫಸ್ಟ್ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಇದೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅನದರ್ ಪಾರ್ಟ್ ಹೇಳ್ತದೆ, ಈಕ್ವಿಟಿ ಶೇರ್ ಆಫ್ ₹40 ಫುಲ್ಲಿ ಪೇಡ್. ಸೊ ಈಕ್ವಿಟಿ ಶೇರ್ ₹100 ಇತ್ತು, ಅದನ್ನ ₹40 ರಿಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಫಾರ್ ದಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ದಟ್ ಇಸ್ 5,000 ಈಕ್ವಿಟಿ ಶೇರ್ ಇದ್ದಾರೆ, ₹100 5 lakh. ದೆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ನಾವು ರಿಡ್ಯೂಸ್ ಮಾಡ್ತಾ ಇದೀವಲ್ಲ, ಅದು 5,000 into 40 2 lakh. ದೆನ್ ರಿಮೈನಿಂಗ್, ಸೊ 3 lakh ಏನ್ ಮಾಡ್ತಾ ಇದೀನಿ, ನಾವು ರಿಡ್ಯೂಸ್ ಮಾಡ್ತಿದ್ದೀನಿ. ಯಾವ್ದ್ರಿಂದ ರಿಡ್ಯೂಸ್ ಆಗ್ತಿದೆ, ಅದು ನಾ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ರಿಡ್ಯೂಸ್ ಆಗ್ತಿದೆ, ಅದರಿಂದ ಟು ರೀಕನ್ಸ್ಟ್ರಕ್ಷನ್ ಅಕೌಂಟ್ 3 lakh ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆ, ದೆನ್ second adjustment, the debenture holder took over the stock and booked debts in a full satisfaction of their claims. So ಡಿಬೆಂಚರ್ 8% ಮಾರ್ಕೆಟ್ ಡಿಬೆಂಚರ್ 2 ಲಕ್ಷ ಏನಿದೆ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ನಿಮ್ಮ ಕಂಪ್ನಿಲಿ ಸ್ಟಾಕ್ ಏನಿದೆ ಮತ್ತೆ ಬುಕ್ ಡೇಸ್ ನಥಿಂಗ್ ಬಟ್ ಡೆಟಾರ್ಸ್ ಏನಿದೆ ಅವೆರಡನ್ನು ಕೊಟ್ಬಿಡಿ ನನಗೆ ಸಾಕು, ನಿಮ್ ಸಾಲ ಇನ್ನೇನು ಕೊಡೋದು ಬೇಡ ಅಂತ ಅಗ್ರಿ ಆಗಿದಾರಂತೆ. ಸೊ ಫಾರ್ ದಟ್ ಫಸ್ಟ್ ಏನ್ ಮಾಡ್ತೀವಿ ಅಂತ ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ. ಫಸ್ಟ್ ಅವ್ರಿಗೆ ಎಷ್ಟನ್ನ ಕೊಡ್ಬೇಕು, 8% ಡಿಬೆಂಚರ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಹೋಲ್ಡರ್ ಅಕೌಂಟ್. ಸೊ 2 ಲಕ್ಷನ ಡಿಬೆಂಚರ್ ಅಕೌಂಟ್ಗೆ ಕೊಡಬೇಕು ಅಂತ ಟ್ರಾನ್ಸ್ಫರ್ ಮಾಡಿದ್ವಿ. ಅದ್ರ ಇನ್ಫಾರ್ಮೇಶನ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ. ದೆನ್ ಫೋರ್ತ್ ಎಂಟ್ರಿ, ದಟ್ ಮೀನ್ಸ್ ಡಿಬೆಂಚರ್ ಹೋಲ್ಡರ್ ಅಕೌಂಟ್ 2 ಲಕ್ಷ, ಅದ್ ಯಾವ್ದಾದ್ರ ಮೂಲಕ ಕೊಡ್ತಾ ಇದೀವಿ ಅಂತಂದ್ರೆ, ಸ್ಟಾಕ್ ಅಸೆಟ್ ಸೈಡ್ ಅಲ್ಲಿ ನೋಡಿ, ಸ್ಟಾಕ್ 1 ಲಕ್ಷ ಇದೆ, ಅವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಟಾಕ್ ಅನ್ನ ತಗೋತಿದ್ದಾರೆ ಅಂತ ಡಿಬೆಂಚರ್ ಹೋಲ್ಡರ್. ಸೊ ಸ್ಟಾಕ್ ನ 1 ಲಕ್ಷ ತಗೊಂಡಿದೀವಿ. ದೆನ್ ದೇ ಆಲ್ಸೋ ಟೇಕ್ ದ ಬುಕ್ ಡೇಸ್, ಡೆಟ್ ಇಸ್ ನಥಿಂಗ್ ಬಟ್ ಡೆಟಾರ್ಸ್ ಅನ್ನ ತಗೋತಿದ್ದಾರೆ. ಸೊ ಡೆಟಾರ್ ಎಷ್ಟಿದೆ, 75,000. ಸೊ 2 ಲಕ್ಷ ಕೊಡ್ಬೇಕಾಗಿರೋರಿಗೆ ಬರೀ 1,75,000 ನ ಕೊಡ್ತಾ ಇದೀವಿ. 25,000 ಏನಿದೆ ಅದು ರೀಕನ್ಸ್ಟ್ರಕ್ಷನ್ ಅಕೌಂಟ್ಗೆ ಹೋಗಿದೆ ಅಂತ. ಐ ಹೋಪ್ ದಿಸ್ ಎಂಟ್ರಿ ಇಸ್ ಕ್ಲಿಯರ್. ಓಕೆ, ನೆಕ್ಸ್ಟ್, the value of the premises is increased by 30%. ಸೊ ಪ್ರಿಮಿಸಿಸ್ ವ್ಯಾಲ್ಯೂ ಏನಿದೆ ಅದು 30% ಇನ್ಕ್ರೀಸ್ ಮಾಡಿದಾರಂತೆ. ಸೊ ಫಾರ್ ದಟ್ ಪ್ರಿಮಿಸಿಸ್ ಅಕೌಂಟ್ ಡೇಟಾ ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಕೌಂಟ್. ಸೊ 30% ಮಾತ್ರ ತಗೋಬೇಕು.
ಸೊ ಪ್ರಿಮಿಸಿಸ್ 3 lakh ಇದೆ ಇಂಟು 30%. ಸೊ 3 3 is 9, 90,000 ಬರುತ್ತೆ. ನೆಕ್ಸ್ಟ್ ಎಂಟ್ರಿ, the value of the plant and machinery is depreciated by 30%. ಸೊ ಪ್ಲಾಂಟ್ ಏನಿದೆ ಅದು ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗಿದೆ 30%. ಸೊ ಸಿ ಇಯರ್ ಇನ್ ಅವರ್ ಬುಕ್ ಅದಕ್ಕೆ ಎಂಟ್ರಿನ ಕೊಟ್ಟಿಲ್ಲ, ಬಟ್ ಇನ್ ಎಕ್ಸಾಮಿನೇಷನ್ ನೀವು ಎಂಟ್ರಿನ ಬರೆಯಿಸ್ತೇನೆ. ಅದಕ್ಕೂ ದಟ್ ಇಸ್ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಡೇಟಾ ಟು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡಿ ಅದಕ್ಕೆ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಿದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಪ್ಲಾಂಟ್ ಅಂಡ್ ಮಿಷನರಿ 4 lakh ಇಂಟು 30%, ವಿ ವಿಲ್ ಗೆಟ್ 1,20,000 as a depreciation ಚಾರ್ಜ್ ಮಾಡಿ ಶೋ ಮಾಡಿ. Okay, then they given expenses of reconstruction is amounted to 5,000. Reconstruction ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದ್ರೆ ಅಂತ 5,000, ಅದಕ್ಕೊಂದು ಎಂಟ್ರಿ ಪಾಸ್ ಮಾಡ್ತೀರಾ. ದಟ್ ಇಸ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಮೂಲಕ ಸೆಟ್ಲ್ ಆಗುವಂತದ್ದು. ದಟ್ ಇಸ್ 5,000. ದೆನ್ ಲಾಸ್ಟ್ ಅಕೌಂಟ್ ರೀಕನ್ಸ್ಟ್ರಕ್ಷನ್ ಅಕೌಂಟ್. ಸೊ ಅದಕ್ಕೆ ಏನೇನ್ ಬರುತ್ತೆ ಅಂತಂದ್ರೆ ರೈಟ್ ಆಫ್ ದ ಫುಲ್ಲಿ ಗುಡ್ ವಿಲ್ ಅಂಡ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಕಂಪನಿಲಿ ಗುಡ್ ವಿಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದನ್ನೆಲ್ಲ ರೈಟ್ ಆಫ್ ಮಾಡ್ತಿದ್ದಾರೆ ಅಂತ, ಪೇಡ್ ಆಫ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಗುಡ್ ವಿಲ್ ಅಮೌಂಟ್ ಎಷ್ಟಿದೆ 50,000. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2,50,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 50,000, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 5,000, ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ ಮಾಡಿದ್ರೆ ಅದು 1,20,000. ದೆನ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 30,000. ಇಷ್ಟನ್ನು ಏನ್ ಮಾಡ್ತಿದ್ರೆ ಪೇ ಆಫ್ ಮಾಡ್ತಿದೆ. ಫಸ್ಟ್ ಕ್ರೆಡಿಟ್ ಸೈಡ್ ಇಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಎಂಟರ್ ಮಾಡಿ ಆಮೇಲೆ ಅಮೌಂಟ್ ಏನಿದೆ ಅದನ್ನ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ದಟ್ ಈಸ್ 5,05,000. ಓಕೆ, ಸೊ ದಿಸ್ ರಿಲೇಟೆಡ್ ಟು ದ ಜರ್ನಲ್ ಎಂಟ್ರಿ. ಸೊ ಜರ್ನಲ್ ಎಂಟ್ರಿ ಇಷ್ಟು ಪಾಸ್ ಆದ್ಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಇಷ್ಟೇ. ಶೇರ್ ಕ್ಯಾಪಿಟಲ್ ಆಫ್ 3,000 5% ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್. ಪ್ರೀವಿಯಸ್ ಅಲ್ಲಿ ಎಷ್ಟಿತ್ತು 100 rupees ಇತ್ತು, ಇವಾಗ 70 rupees ಮಾಡಿದೀವಿ ಅಂತ ಶೋ ಮಾಡ್ತಾ ಇದೀವಿ. ಶೇರ್ ಆಫ್ rupees 70 each, 2,10,000. ದಟ್ ಈಸ್ 3,000 into 70. ನೆಕ್ಸ್ಟ್ 5,000 ಈಕ್ವಿಟಿ ಶೇರ್ ಆಫ್ rupees ಅಲ್ಲಿ 100 each ಇತ್ತು. ಸೊ ಇಲ್ಲಿ ಏನಾಗಿದೆ 40 each ಮಾಡಿದೀವಿ, ಮೀನ್ಸ್ ರಿಡಕ್ಷನ್ ಮಾಡಿದೀವಿ. ಸೊ 5,000 ಈಕ್ವಿಟಿ ಶೇರ್ ಇಂಟು 40, ಯು ವಿಲ್ ಗೆಟ್ ದ 2 lakh. ದೆನ್ ಓವರ್ ಡ್ರಾಫ್ಟ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, ಓವರ್ ಡ್ರಾಫ್ಟ್ ಹಂಗೆ ಉಳಿಸ್ಕೊಂಡಿದೀವಿ ಅಂತ 1 ಲಕ್ಷ. ದೆನ್ ಸನ್ರಿ ಕ್ರೆಡಿಟರ್ಸ್ ಏನು ರೈಟ್ ಆಫ್ ಮಾಡಿದೀವಿ, ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದ್ರೆ ಅದು ಹಾಗೆ ಉಳಿದಿದೆ. ದಟ್ ಈಸ್ 1,50,000 ಅಂಡ್ ಕ್ಯಾಪಿಟಲ್ ರಿಸರ್ವ್ 30,000. ದೆನ್ ಪ್ರೆಮಿಸಿಸ್ 3 lakh ಇತ್ತು, ಅದ್ರ ಮೇಲೆ ಏನ್ ಹೇಳಿದ್ದಾರೆ 30% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. 3 lakh ಪ್ಲಸ್ ಅಪ್ರಿಸಿಯೇಷನ್ ಮಾಡಿದ್ದಾರೆ, 90,000 ಅಪ್ರಿಸಿಯೇಷನ್ ಆಗಿದೆ. ಅಟ್ ನಮ್ ಪ್ರೆಸೆಂಟ್ ಪ್ರಿಮಿಸಿಸ್ ವ್ಯಾಲ್ಯೂ ಇರುವಂತದ್ದು 3,90,000 ಇದೆ. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಬುಕ್ ವ್ಯಾಲ್ಯೂ 4 ಲಕ್ಷ ಇತ್ತು, ಅದ್ರಲ್ಲಿ ಏನ್ ಹೇಳಿದ್ದಾರೆ 30% ಏನಾಗಿದೆ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿದ್ರೆ ಅದರಿಂದ ಲೆಸ್ ಮಾಡ್ಬೇಕು. ಸೊ 4 lakh into 30%, 1,20,000 ಲೆಸ್ ಮಾಡಿದ್ರೆ 2,80,000 ನಮ್ಗೆ ಏನಾಗುತ್ತೆ ಪ್ಲಾಂಟ್ ಅಂಡ್ ಮಿಷನರಿ ವ್ಯಾಲ್ಯೂ ಸಿಗುತ್ತೆ. ದೆನ್ ಕ್ಯಾಶ್ ಇದೆ 25,000 ಕ್ಯಾಶ್ ಇತ್ತು. ಸೊ ಕ್ಯಾಶ್ ಏನ್ ಮಾಡಿದ್ದಾರೆ 5,000 ಎಕ್ಸ್ಪೆನ್ಸಸ್ ನ ಪೇಮೆಂಟ್ ಮಾಡಿದ್ದಾರೆ ಥ್ರೂ ದ ಬ್ಯಾಂಕ್. ಸೊ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ನಮ್ ಕ್ಯಾಶ್ ಈಗ ಸಿಗೋದು ಕಂಪನಿಲಿ ಬರೀ 20,000 ಮಾತ್ರ. ಸೊ 6,90,000. ಸೊ ಈ ರೀತಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋದು. ಸೊ ಈ ಪ್ರಾಬ್ಲಮ್ ಬಂದ್ರೆ ಇಷ್ಟೇನೆ, ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ನೀಟಾಗಿ ಓದಿ. ಯಾವುದೇ ರಿಡಕ್ಷನ್ ಮಾಡಿದರೆ ಅದನ್ನ ರೆಡ್ಯೂಸ್ ಮಾಡಿ ಹೊಸದಾಗಿ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. So next one will be the unit 16, that is accounting for acquisition of non-corporate entities and computation of pre and post incorporation profits. ಅಂತಂದ್ರೆ ಯಾವ್ದಾವ್ದನ್ನ ನಾವು ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಅಂತ ಕರಿತೀವಿ ಅಂತಂದ್ರೆ, ಸೊ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಸೋಲ್ ಟ್ರೇಡರ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಸೊ ಸೋಲ್ ಟ್ರೇಡರ್ ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇಬ್ರು ಸೇರಿ ಏನ್ ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಅಂತ ಬಿಸ್ನೆಸ್ ಗಳನ್ನ ವಿ ಕಾಲ್ಡ್ as ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಅಂತ ಕರಿತಾ ಹೋಗ್ತಾರೆ. ಓಕೆ, ದಸ್ ನಾನ್ ಕಾರ್ಪೊರೇಟಿಂಗ್ ಎಂಟಿಟೀಸ್ ಆರ್ ಜನರಲಿ ರೆಫರ್ಸ್ ಟು ದ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂಡ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್. ಎರಡನ್ನೂ ಸೇರಿಸಿ ಏನಂತ ಕರೀತಾರೆ. So that is internal reconstruction. They may ask for the 10 marks. So move on to our accounting for acquisition of non-corporate entities. Non-corporate entities ಅಂತಂದ್ರೆ that is a sole trading concern ಮತ್ತೆ partnership firms. ಇವೆರಡನ್ನ ನಾನ್ ಟ್ರೇಡಿಂಗ್ entities ಅಂತ ನಾನ್ ಕಾರ್ಪೊರೇಟ್ entities ಅಂತ ಕರೀತಾರೆ. ಸೊ ಮೀನಿಂಗ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಅಂತ ಬಿಸ್ನೆಸ್ ಗಳು ಏನ್ ಕರೀತಾರೆ ಅಂತಂದ್ರೆ, ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಮೀನ್ಸ್ ದ ಕನ್ವರ್ಷನ್ ಆಫ್ ಸೋಲ್ ಪ್ರೊಪ್ರೈಟರ್ ಫರ್ಮ್ or the partnership firm into new company, or
purchase the business of sole proprietor or partnership firm by an existing company. Page number 259. ಸೊ ಅಕ್ವಿಸಿಷನ್ ಮೀನ್ಸ್ ಸೊ ನಾವು ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಏನಿದೆ ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಿದೆ ಎರಡನ್ನ ಮರ್ಜ್ ಮಾಡಿ ಹೊಸದಾಗಿ ಒಂದು ಕಾರ್ಪೊರೇಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಓಪನ್ ಮಾಡುವಂತದನ್ನ ಅಥವಾ ಯಾವ್ದೊಂದು ಹೊಸ ಕಂಪನಿನ ಓಪನ್ ಮಾಡುವಂತದನ್ನ ವಿ ಕಾಲ್ಡ್ ಆಸ್ ಅನ್ ಅಕ್ವಿಸಿಷನ್ ಅಥವಾ ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಅಂತ ಕರೀತಾರೆ. ಓಕೆ, ಸೊ ದಸ್ ಅಕ್ವಿಸಿಷನ್ ಬಿಸ್ನೆಸ್ ಮೇ ಬಿ ಟೇಕ್ ಫಾರ್ ದ ಫಾಲೋಯಿಂಗ್ ಫಾರ್ಮ್ಸ್. ಯಾವ್ಯಾವ ಫಾರ್ಮ್ ಅಲ್ಲಿ ತಗೊಳುತ್ತೆ ಅಂತಂದ್ರೆ, ಫಸ್ಟ್ ಒನ್, ದ ಫಾರ್ಮೇಶನ್ ಆಫ್ ನ್ಯೂ ಕಂಪನಿ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಅ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇನ್ ದ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಿದೆ ಅವ್ರ ಬಿಸ್ನೆಸ್ ಅನ್ನ ತಗೊಂಡು ಸೊ ಏನ್ ಮಾಡ್ತಾರೆ, ಹೊಸದಾಗಿ ಎಸ್ಟಾಬ್ಲಿಷ್ ಕಂಪನಿನ ಮಾಡಬಹುದು ಅಕ್ವಿಸಿಷನ್. ಅದನ್ನ ಬಿಟ್ರೆ ದ ಪರ್ಚೇಸ್ ಆಫ್ ಅ ಬಿಸ್ನೆಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆರ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಬೈ ಎಕ್ಸಿಸ್ಟಿಂಗ್ ಕಂಪನಿ. ಯಾವ್ದೋ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಈ ಇನ್ಫೋಸಿಸ್ ಕಂಪನಿ ತಗೊಂಡ್ರೆ, ಇನ್ಫೋಸಿಸ್ ಕಂಪನಿ ಏನಿದೆ ಯಾವ್ದೊಂದು ಸಣ್ಣ ಪುಟ್ಟ ಕಂಪನಿ ಸೋಲ್ ಟ್ರೇಡಿಂಗ್ ಇರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಕಂಪನಿ ಇರ್ಬೋದು, ಅವರೇ ಬೈ ಮಾಡ್ಬೋದು. ಅದರ್ವೈಸ್ ಸೋಲ್ ಟ್ರೇಡಿಂಗ್ ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ ನ ಎರಡು ಏನ್ ಮಾಡ್ಬೋದು, ಒಂದು ಹೊಸದಾಗಿ ಕಂಪನಿನ ಫಾರ್ಮ್ ಮಾಡ್ಬೋದು. ದಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ ಅಕ್ವಿಸಿಷನ್ ಆಬ್ಜೆಕ್ಟಿವ್ಸ್. ಅದ್ರ ಬೇಸ್ ಮೇಲೆ ಹೋಗುತ್ತೆ. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಎನ್ ಅಕ್ವಿಸಿಷನ್, ಏನೇನಕ್ಕೆ ಆಬ್ಜೆಕ್ಟಿವ್ಸ್ ಮಾಡ್ತಾರೆ ಅಂತಂದ್ರೆ, ಟು ಅವಾಯ್ಡ್ ದ ಕಾಂಪಿಟೇಷನ್. ಸೊ ಆಸ್ ಅ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಸೊ ಎಲ್ಲ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಎಲ್ಲ ಅವ್ನ ಜವಾಬ್ದಾರಿ ಮೇಲೆ ಇರುತ್ತೆ. ಅದರಿಂದ ಅವನು ಕಾಂಪಿಟೇಷನ್ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತಾನೆ, ಒಂದು ಹೊಸ ಕಂಪನಿನ ಫಾರ್ಮ್ ಮಾಡ್ತಾ ಹೋಗ್ತಾರೆ. ಅದರ್ವೈಸ್ ಟು ಟೇಕ್ ಅನ್ ಅಡ್ವಾಂಟೇಜ್ ಆಫ್ ಬೆನಿಫಿಟ್ ಆಫ್ ಲಿಮಿಟೆಡ್ ಕಂಪನಿ. ಸೊ ಕೆಲವೊಂದು ಏನಿದೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ತುಂಬಾ ಬೆನಿಫಿಟ್ಸ್ ಇದೆ ಎಕ್ಸ್ಪೆಕ್ಟ್ ಟು ದ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಕಂಪೇರ್ ಮಾಡಿದ್ರೆ. ಅದರಿಂದ ಬೆನಿಫಿಟ್ ನ ತಗೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ, ಕಂಪನಿನ ಸೋಲ್ ಟ್ರೇಡಿಂಗ್ ಇರೋದನ್ನ ಒಂದು ಹೊಸದಾಗಿ ಕಂಪನಿ ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ದೆನ್ to take the benefit of the economics of large scale business. So if the government give the incentives for the large scale business, ಏನ್ ಮಾಡ್ತಾರೆ, ಇನ್ಸೆಂಟಿವ್ಸ್ ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಇನ್ಸೆಂಟಿವ್ಸ್ ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಬಿಸ್ನೆಸ್ ಇರೋದನ್ನ ಹೊಸದಾಗಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಈ ತರ ಬಿಸ್ನೆಸ್ ನ ಮಾಡ್ಬೇಕಿದ್ರೆ ಯಾವ್ಯಾವ ಮೆಥಡ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತಂದ್ರೆ, ಒನ್ ಇಸ್ ಲಂಸಮ್ ಬೇಸಿಸ್, ನೆಟ್ ಅಸೆಟ್ ಬೇಸಿಸ್ ಅಂಡ್ ಪೇಮೆಂಟ್ ಬೇಸಿಸ್. ಲಂಸಮ್ ಅಂತಂದ್ರೆ ಅಲ್ಲಿರೋ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ತಗೊಬಂದ್ಬಿಡೋದು. ನೆಟ್ ಅಸೆಟ್ ಬೇಸಿಸ್ ಅಂದ್ರೆ ಅಸೆಟ್ಸ್ ಏನಿದೆ ಲಯಬಿಲಿಟೀಸ್ ನ ಮೈನಸ್ ಮಾಡಿ ಮಿಕ್ಕಿದ ಅಮೌಂಟ್ ನ ಪೇಮೆಂಟ್ ಮಾಡುವಂತದ್ದು. ದೆನ್ ಪೇಮೆಂಟ್ ಬೇಸಿಸ್ ಅಂತಂದ್ರೆ ಅವ್ರು ಫಿಕ್ಸ್ಡ್, ಸೊ ಈ ಕಂಪನಿ ಇಷ್ಟು ಬೆಲೆ ಬಾಳುತ್ತೆ, ಇಷ್ಟು ಅಮೌಂಟ್ ಕೊಟ್ರೆ ನಾನು ಬಿಸ್ನೆಸ್ ನ ಸೇಲ್ ನಿಂಗೆ ಕೊಡ್ತೀನಿ ಅಂತ ಹೇಳ್ತಾರೆ. ದಟ್ ಈಸ್ ಪೇಮೆಂಟ್ ಬೇಸಿಸ್. ಸೊ ಫಾರ್ ಅಕೌಂಟಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ವೆಂಡರ್, ಸೊ ಯಾರು ಸೇಲ್ ಮಾಡ್ತಿರ್ತಾರೆ ಆನ್ ಫಾರ್ಮ್ ಅಲ್ಲಿ ಏನೇನ್ ಎಂಟ್ರೀಸ್ ನ ಪಾಸ್ ಮಾಡ್ಬೇಕು ಅನ್ನೋದಕ್ಕೆ ಜರ್ನಲ್ ಎಂಟ್ರೀಸ್ ನ ಕೊಟ್ಟಿದ್ದಾರೆ. ಓಕೆ, ಜರ್ನಲ್ ಎಂಟ್ರೀಸ್ ನೀವೇ ಕಲಿಬೇಕು, ಸುಮ್ಮನೆ ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಫಾರ್ ದ ಟ್ರಾನ್ಸ್ಫರ್ ಆಫ್ ಅಸೆಟ್ ಟು ದ ರಿಯಲೈಸೇಷನ್ ಅಕೌಂಟ್, ಒಂದು ಅಸೆಟ್ ನ ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ರಿಯಲೈಸೇಷನ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ ಟು ಸನ್ರಿ ಅಸೆಟ್. ಯಾವ ಅಸೆಟ್ ನ ಟ್ರಾನ್ಸ್ಫರ್ ಮಾಡ್ತಿದ್ರೆ ಅಸೆಟ್ ಬರುತ್ತೆ. ಮಿಷಿನರಿ ಇದ್ರೆ ಮಿಷಿನರಿ, ಲ್ಯಾಂಡ್ ಇದ್ರೆ ಲ್ಯಾಂಡ್, ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್, ಅದು ಬರುತ್ತೆ. ಓಕೆ, ಸೆಕೆಂಡ್ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್ ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಗೆ ಏನ್ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಲಯಬಿಲಿಟೀಸ್ ಡೆಬಿಟ್ ಆಗುತ್ತೆ. ಸೊ ಅಸೆಟ್ಸ್ ಯಾವಾಗಲೂ ಕ್ರೆಡಿಟ್ ಆಗುತ್ತೆ, ಲಯಬಿಲಿಟೀಸ್ ಯಾವಾಗಲೂ ಡೆಬಿಟ್ ಆಗುತ್ತೆ. ಓಕೆನಾ, ಟು ರಿಯಲೈಸೇಷನ್ ಅಕೌಂಟ್. ದೆನ್ ಥರ್ಡ್ ಎಂಟ್ರಿ ಫಾರ್ ದ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, ಅಂದ್ರೆ ಎಷ್ಟು ಅಮೌಂಟ್ ನಾನು ಪರ್ಚೇಸ್ ಕನ್ಸಿಡರೇಷನ್ ಕೊಡ್ಬೇಕು ಅಂತಂದ್ರೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಕೊಡ್ತಾ ಇರೋದಾರು ಅವರು ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಅಸೆಟ್ ರಿಯಲೈಸ್ ಆಗಿ ಇಷ್ಟು ಪೇಮೆಂಟ್ ಮಾಡ್ತಾ ಇದ್ದೀನಿ. ದೆನ್ ಫಾರ್ ಟೇಕಿಂಗ್ ಓವರ್ ಎನಿ ಅಸೆಟ್ಸ್ ಆರ್ ಅಸೆಟ್ ಬೈ ದ ಪಾರ್ಟ್ನರ್, ಸೊ ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಫಾರ್ ಎನಿ ಲಯಬಿಲಿಟಿ ಟೇಕನ್ ಓವರ್ ಬೈ ಎ ಪಾರ್ಟ್ನರ್, ಲಯಬಿಲಿಟೀಸ್ ಏನು ಪಾರ್ಟ್ನರ್ ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ರಿಯಲೈಸೇಷನ್ ಅಕೌಂಟ್ ಟು ಪಾರ್ಟ್ನರ್ಸ್ ಅಕೌಂಟ್ಗೆ ಹೋಗುತ್ತೆ. ಸೊ ಈ ರೀತಿ ಎಂಟ್ರಿಗಳನ್ನ ನೀವು ಪಾಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಫಾರ್ ದ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸ್ ಕಂಪನಿ, ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರ ಕಂಪನಿಲೂ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ಎಂಟರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ದೆನ್ ಮೀನಿಂಗ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್.
Corporation Act 1945 defines the banking as a company, any company which transacts the business banking India. So the term banking is defined in the section 5 subsection as an accepting for the purpose of the lending and the investment of deposits of money from the public reliable on the demand, otherwise the withdrawal by the check, draft and order otherwise. So the banking company will be the company which accept the loan and that will be deposit that amount to the lending that amount to the other person. That will be called as a definition of banking. Then important legal provision related to the Banking Regulation Act. First one will be the capitals and reserves. The important provision of the Banking Regulation Act is 1949 regarding the capital reserves are in case the banking company incorporated outside India having place or the place of business 282 place of business the city of Mumbai of Calcutta and both. That means you are not earned the last classes, right? Now is audible? Is this audible? I finished off with the last chapter. You didn't hear it? I also solved the problem. Okay, repeat it again, that one. See, last chapter will be, we discussed that, I think you didn't hear it. So that will be discussed about the pre-incorporation, post-incorporation. That means, for example, if the one company ನಾನು ತಗೋತಾ ಇದ್ದೀನಿ ಅಂತಂದ್ರೆ, okay, for example, I purchase a company on 1/4/2022. So ಎಲ್ಲ ಕಂಪನಿನೂ ಆ ಕಂಪನಿ ಇನ್ಕಾರ್ಪೊರೇಷನ್ ಆಗೋವರೆಗೂ ವೇಟ್ ಮಾಡಲ್ಲ. They will purchase between that. So page number is 264. 264 page number. So ಇಲ್ಲಿ ಇನ್ಕಾರ್ಪೊರೇಷನ್ ಅಲ್ಲಿ ಎರಡು ಹೇಳ್ತಾರೆ, ಪ್ರೀ ಇನ್ಕಾರ್ಪೊರೇಷನ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತಂದ್ರೆ ಒಂದು ಬಿಸ್ನೆಸ್ ನ ಫಸ್ಟ್ ಏನ್ ಮಾಡ್ತೀನಿ, ಡಿಸೈಡ್ ಮಾಡದೆ ತಗೋಬೇಕು ಅಂತ ಫಸ್ಟ್ ತಗೋಬಿಡ್ತೀನಿ, ಇನ್ಕಾರ್ಪೊರೇಷನ್ ಆಗೋವರೆಗೂ ವೇಟ್ ಮಾಡಲ್ಲ. ಓಕೆ, ಸೊ ಎಷ್ಟು ದಿನದವರೆಗೆ ನಿಮ್ಮ ಕಂಪನಿ ಇನ್ಕಾರ್ಪೊರೇಷನ್ ಸ್ಟೇಜ್ ಅಲ್ಲಿ ಇತ್ತು ಮತ್ತೆ ಪೋಸ್ಟ್ ಅಂತಂದ್ರೆ ನೀವು ಸ್ಟಾರ್ಟ್ ಮಾಡಾದ್ಮೇಲೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ಎಷ್ಟು ದಿನದವರೆಗೆ ಇತ್ತು ಅನ್ನೋದ್ರ ಬೇಸ್ ಮೇಲೆ ಏನ್ ಮಾಡ್ತಾರೆ, ಕ್ಲಾಸಸ್ ನ ಪ್ರಾಫಿಟ್ ನ ನೋಡ್ತಾ ಹೋಗ್ತಾರೆ. ಓಕೆ, ಸೊ move on to the problem. A limited company was incorporated on 1st June 2012 in order to purchase the running business from the 1st January 2012. Sorry for that, there is a technical issue from the morning for all the subject. The voice will be cut down and all. ಮತ್ತೆ join in ಆಗ್ತಾ ಇದೆ. Now is not all audible? ಇವಾಗ್ಲೂ ಕೇಳಿಸ್ತಾ ಇಲ್ವಾ? Now is audible? ಕೇಳಿಸ್ತಿದೆಯಪ್ಪ? Hello? Hello? Is this audible? Okay. See, problem number 1. A limited company was incorporated on 1st June 2012. So in order to purchase the running business from 1st January 2012. Okay. The following particulars are available for its. So total sales for the year 2012. ಅಂತಂದ್ರೆ ಒಂದು ವರ್ಷ ಸೇಲ್ಸ್ ನ ಕೊಟ್ಟಿದ್ದಾರೆ 80,000. Okay. Then sales from January to 31st May 2012, that is 20,000 ಮಾಡ್ಕೊಳ್ಳಿ, ಅಲ್ಲಿ 30,000 ಇದೆ. Okay, ಅದನ್ನ 20,000 ಮಾಡ್ಕೊಳ್ಳಿ. Then gross profit for the year is 30,000. Total expenses for the year is 25,000, including the director fees. ಅದರಲ್ಲಿ 1,000 ರೂಪಾಯಿ ಡೈರೆಕ್ಟರ್ ಫೀಸ್ ಇನ್ಕ್ಲೂಡ್ ಆಗಿದೆ, ಅದನ್ನ ಮೈನಸ್ ಮಾಡಬೇಕಾಗುತ್ತೆ. Then total expenses for the year ಆಯ್ತಲ್ವಾ, the share capital of the company is 75,000. So find out the profit prior to the incorporation and after incorporation prepare the profit and loss account. So ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ, ಓಕೆ, ನಾ ಕಂಪನಿ ತಗೊಳ್ಳೋದಕ್ಕೆ ಮುಂಚೆನೆ ಏನ್ ಪ್ರಾಫಿಟ್ ಇತ್ತು ಮತ್ತೆ ಕಂಪನಿ ನಾ ತಗೊಂಡಾದ್ಮೇಲೆ ಏನ್ ಪ್ರಾಫಿಟ್ ಆಗಿದೆ ಅನ್ನೋದನ್ನ ಹೇಳಿ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಮೂವ್ ಟು ದ ವರ್ಕಿಂಗ್ ನೋಟ್. ಫಸ್ಟ್ ಅದಕ್ಕೆ ಏನ್ ಮಾಡ್ಬೇಕು ನಾವು, ಪ್ರಯರ್ ಪೀರಿಯಡ್ ಅಂತಂದ್ರೆ ಇನ್ಕಾರ್ಪೊರೇಷನ್ ಆಗೋಕೆ ಮುಂಚೆ ಎಷ್ಟು ತಿಂಗಳುಗಳಿತ್ತು ಅನ್ನೋದನ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ದಟ್ ಕ್ಯಾಲ್ಕುಲೇಷನ್ ಆಫ್ ಪ್ರಯರ್ ಪೀರಿಯಡ್ ಅಂಡ್ ಸಬ್ಸಿಕ್ವೆಂಟ್ ಪೀರಿಯಡ್. ಫಸ್ಟ್ ಒನ್, ಡೇಟ್ ಆಫ್ ಪರ್ಚೇಸ್ ಏನ್ ಕೊಟ್ಟಿದ್ದಾರೆ, 1ನೇ ತಾರೀಕು 2012 ಜನವರಿಲಿ ಪರ್ಚೇಸ್ ಮಾಡಿದ್ದಾರಂತೆ. ಓಕೆ, ದೆನ್
ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅವರು ಇನ್ಕಾರ್ಪೊರೇಟ್ ಆಗ್ತಾ ಇರೋದು ಅವಾಗ 1/6/2012 ಅಂತಂದ್ರೆ ರಿಜಿಸ್ಟರ್ ಆಗಿ ಅವ್ರು ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು 1/6/2012 ಅಲ್ಲಿ ಅವರು ಇನ್ಕಾರ್ಪೊರೇಟ್ ಆಗ್ತಾ ಇದ್ದಾರೆ. ಸೊ ದ ಡ್ಯೂರೇಷನ್ ಆಫ್ ಪರ್ಚೇಸ್ ಡೇಟ್ ದಟ್ ಈಸ್ 5 ಮಂತ್ ಅಂತಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳು ಇದೆಯಲ್ಲ. ಸೊ 5 ತಿಂಗಳು ಇನ್ಕಾರ್ಪೊರೇಷನ್ ಆಗೋಕ್ಕೂ ಮುಂಚೆನೆ ನಾವೇನ್ ಮಾಡಿದ್ವಿ, ಕಂಪನಿನ ತಗೋಬಿಟ್ಟಿದೀವಿ. ಓಕೆ, 5 ತಿಂಗಳು ಬರುತ್ತೆ. ದೆನ್ ಸಬ್ಸಿಕ್ವೆಂಟ್ ಮಂತ್ ಇನ್ಕಾರ್ಪೊರೇಷನ್ ಆದ್ಮೇಲೆ 7 ತಿಂಗಳನ್ನ ವರ್ಕ್ ಮಾಡಿದ್ವಿ. ಸೊ ಫಸ್ಟ್ ಏನ್ ಮಾಡಿದ್ವಿ, ಒಂದು ಕಂಪನಿ ಇದೆ XYZ ಕಂಪನಿ, ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ. ಬಟ್ ಇನ್ಕಾರ್ಪೊರೇಷನ್ ಅಂತ ಅದು ಸ್ಟಾರ್ಟ್ ಆಗಕ್ 3 ತಿಂಗಳು ಮುಂಚೆ, 5 ತಿಂಗಳ ಮುಂಚೆನೆ ಪರ್ಚೇಸ್ ಮಾಡಿದ್ವಿ. ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಷನ್ ಆಫ್ ದ ಪ್ರಯರ್ ಪೀರಿಯಡ್ ಸೇಲ್ಸ್ ಅಂಡ್ ಸಬ್ಸಿಕ್ವೆಂಟ್ ಪೀರಿಯಡ್ ಸೇಲ್ಸ್. ಸೊ 5 ಮಂತ್ಗೆ ಎಷ್ಟು ಸೇಲ್ಸ್ ಇತ್ತು, 5 ಮಂತ್ ಆದ್ಮೇಲೆ ಎಷ್ಟು ಸೇಲ್ಸ್ ಇತ್ತು ಅನ್ನೋದನ್ನ, ಸಾರಿ, ಇನ್ 7 ಮಂತ್ಸ್ಗೆ ಏನ್ ಸೇಲ್ಸ್ ಇತ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ದೇ ಗಿವನ್ ದ ಟೋಟಲ್ ಸೇಲ್ಸ್ ಎಂಟೈರ್ ಇಯರ್, 1 ವರ್ಷಕ್ಕೆ 12 ತಿಂಗಳಿಗೆ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 80,000 ಕೊಟ್ಟಿದ್ದಾರೆ. ಓಕೆ, ಲೆಸ್ ಪ್ರಯರ್ ಪೀರಿಯಡ್ ಸೇಲ್ಸ್. ಪ್ರಯರ್ ಪೀರಿಯಡ್ ಸೇಲ್ಸ್ ಅವರೇ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ ಪಾಯಿಂಟ್. ಸೇಲ್ಸ್ ಫ್ರಮ್ ಜಾನ್ವರಿ ಟು ಮೇ ದಟ್ ಈಸ್ ಬಿಫೋರ್ ಇನ್ಕಾರ್ಪೊರೇಷನ್, ಅದನ್ನ 20,000 ಅಂತ ಬರ್ಕೊಳ್ಳಿ ಇದನ್ನ. ಸೊ ಟೋಟಲ್ ಸಬ್ಸಿಕ್ವೆಂಟ್ ಪೀರಿಯಡ್ ಸೇಲ್ಸ್ ಏನಾಗಿದೆ, 60,000 ಆಗುತ್ತೆ. ಸೊ ಅದು ಸೇಲ್ಸ್. ಸೊ ಪ್ರಯರ್ ಪೀರಿಯಡ್ ಸೇಲ್ಸ್ ಅವರೇ ಕೊಟ್ಟಿದ್ದಾರೆ, ಬಿಫೋರ್ ಇನ್ಕಾರ್ಪೊರೇಷನ್ 20,000 ಸೇಲ್ಸ್ ಇದೆ. ಸೊ ಆಫ್ಟರ್ ಇನ್ಕಾರ್ಪೊರೇಷನ್ ಆದ್ಮೇಲೆ 60,000 ಸೇಲ್ಸ್ ಇದೆ ಅಂತ. ಸೊ ದ ಗ್ರಾಸ್ ಪ್ರಾಫಿಟ್ ಇಸ್ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ ಸೇಲ್ಸ್. ಸೇಲ್ಸ್ ಮೇಲೆ ನಾವು ಗ್ರಾಸ್ ಪ್ರಾಫಿಟ್ ನ ಡಿವೈಡ್ ಮಾಡಬೇಕು. ದಟ್ ಈಸ್ ಪ್ರಯರ್ ಪೀರಿಯಡ್ ಸೇಲ್ಸ್ ಎಷ್ಟು, 20,000, 5 ತಿಂಗಳು ಸೇಲ್ಸ್. ಆಮೇಲೆ 7 ತಿಂಗಳು ಸೇಲ್ಸ್ ಎಷ್ಟು, 60,000 ಅಲ್ಲಿ 6 ಲಕ್ಷ ಅಂತ ಇದೆ, ಕರೆಕ್ಟ್ ಮಾಡ್ಕೊಳ್ಳಿ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, 60,000. ಸೊ 0 ಕ್ಯಾನ್ಸಲ್ ಮಾಡಿ, 2 1s 2 3s. ಸೊ 1:3 ರೇಷಿಯೋದಲ್ಲಿ ಏನಾಗುತ್ತೆ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಆಗುತ್ತೆ. ಸೊ ಪ್ರಯರ್ ಪೀರಿಯಡ್ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ 30,000. ಅದರಲ್ಲಿ 5 ಮಂತ್ಸ್ಗೆ ಎಷ್ಟು ಬರುತ್ತೆ, 1/4 ದಟ್ ಈಸ್ 7,500. ಸಬ್ಸಿಕ್ವೆಂಟ್ ಪೀರಿಯಡ್ಗೆ ಎಷ್ಟು ಬರುತ್ತೆ ಗ್ರಾಸ್ ಪ್ರಾಫಿಟ್, 30,000 into 3/4 that is 22,500 ಬರುತ್ತೆ. So this point is clear. Then the expenses, that is excluding directors fees. ಸೊ ಡೈರೆಕ್ಟರ್ ಫೀಸ್ ನ ಕಳೆದ್ಬಿಟ್ಟು ಪ್ರಯರ್ ಪೀರಿಯಡ್ ಆದ್ಮೇಲೆ ಏನ್ ಪ್ರಾಫಿಟ್ ಇದೆ ಅನ್ನೋದನ್ನ ಡಿವೈಡ್ ಮಾಡ್ತಾ ಇದ್ವಿ. ದಟ್ ಹ್ಯಾಸ್ ಟು ಬಿ ಇನ್ ದ ರೇಷಿಯೋ ದಟ್ ಈಸ್ 5:7. ದ ಪ್ರಯರ್ ಪೀರಿಯಡ್ ಎಕ್ಸ್ಪೆನ್ಸಸ್ ಈಸ್ 25,000ದಲ್ಲಿ 1,000 ಮೈನಸ್ ಮಾಡ್ಕೊಂಡಿದ್ವಿ. ಸೊ 24,000 ಇಂಟು 5/12 ದಟ್ ಈಸ್ ಮಂತ್ ನ ತಗೊಂಡಿರೋಂಥದ್ದು. 5 ಮಂತ್ ಪ್ರಯರ್ ಪೀರಿಯಡ್, 5/12 ಮಂತ್ಸ್. ಸಬ್ಸಿಕ್ವೆಂಟ್ ಪೀರಿಯಡ್ ಮಂತ್ಸ್ ಅಂದ್ರೆ ಇನ್ನು 7 ತಿಂಗಳು. ಇನ್ಕಾರ್ಪೊರೇಟ್ ಆದ್ಮೇಲೆ 7 ಮಂತ್ಸ್ ಇದೆಯಲ್ಲ, ಅದು 24,000 ಇಂಟು 7/12 ಯು ವಿಲ್ ಗೆಟ್ ದ 14,000. ಇವಾಗ ನಾವು P&L ಅಕೌಂಟ್ ನ ಪ್ರಿಪೇರ್ ಮಾಡೋದಕ್ಕೆ ಬರ್ತೀವಿ. ಪರ್ಟಿಕ್ಯುಲರ್ಸ್, ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್. ಪರ್ಟಿಕ್ಯುಲರ್, ಪ್ರೀ ಇನ್ಕಾರ್ಪೊರೇಷನ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್. ಸೊ ಟು ಎಕ್ಸ್ಪೆನ್ಸಸ್, 10,000 ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ಪ್ರಯರ್ ಪೀರಿಯಡ್ ಸ್ಟೆಪ್ ನಂಬರ್ 4 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಓಕೆ, 10,000. ಸಬ್ಸಿಕ್ವೆಂಟ್ 7 ತಿಂಗಳಿಗೆ, ದಟ್ ಈಸ್ ಪೋಸ್ಟ್ ಇನ್ಕಾರ್ಪೊರೇಷನ್ 14,000. ದೆನ್ ಡೈರೆಕ್ಟರ್ ಫೀಸ್ ಇಲ್ಲಿ ಲೆಸ್ ಮಾಡ್ಕೊಂಡಿದ್ವಿ 4th ಸ್ಟೆಪ್ ಅಲ್ಲಿ. 25,000ದಲ್ಲಿ 4,000 ಲೆಸ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, 2,40,000 ಅಂತ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ 1,000 ತಗೊಂಡಿದೀವಿ. ನೆಕ್ಸ್ಟ್ ಬೈ ಗ್ರಾಸ್ ಪ್ರಾಫಿಟ್ ಸ್ಟೆಪ್ ನಂಬರ್ 3 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ. ಪ್ರೀ ಇನ್ಕಾರ್ಪೊರೇಷನ್ 7,500 ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಗೆ 22,500. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, 22,500, 7,500. ಸೊ ಈ ಕಡೆನೂ ಸೇಮ್ ಬ್ಯಾಲೆನ್ಸ್ ಬರುತ್ತೆ. ಸೊ 22,500 ಇಂದ 14,000 ಮೈನಸ್ 1,000 ಇಷ್ಟನ್ನು 15,000 ಮೈನಸ್ ಮಾಡಿದ್ವಿ. ವಿಲ್ ಗೆಟ್ 7,500 as a net profit for the post incorporation. ಪ್ರೀ ಇನ್ಕಾರ್ಪೊರೇಷನ್ ಗೆ ಪ್ರಿಂಟ್ ಆಗಿಲ್ಲ. ಸೊ 7,500 ಮೈನಸ್ 10,000 ಮಾಡಿದ್ರೆ ಸೊ ನಮಗೆ ಮೈನಸ್ 2,500 ಬರುತ್ತೆ. ಸೊ ಅಂತಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಸ್ಟೇಜ್ ಅಲ್ಲಿ ಕಂಪನಿಗೆ ಲಾಸ್ ಆಗಿತ್ತು ಅಂತ. ಸೊ ಅದ ಲಾಸ್ ಅನ್ನ ಇನ್ ಬ್ರಾಕೆಟ್ ಅಲ್ಲಿ 2,500 ಅಂತ ಶೋ ಮಾಡ್ಬೇಕು. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಪ್ರಾಬ್ಲಮ್. ಸೊ ಇದೇ ರೀತಿ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಸಿಂಪಲ್ ಪ್ರಾಬ್ಲಮ್. ದೇ ಮೇ ಆಸ್ಕ್ ಫಾರ್ ದ 5 marks. 5 marks ಗೆ ಕೇಳಬಹುದು. So next unit we discussed about the banking. So you know what do you mean by banking? So banking is nothing but the institution which will accept the deposit from the public and lend the money for the borrowers. Borrowers ಗೆ lend ಮಾಡ್ತಾ ಇರೋದನ್ನ ಬ್ಯಾಂಕಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ ದಟ್ ಬ್ಯಾಂಕಿಂಗ್ how to prepare the accounts ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಥಿಯರಿ ಮುಗಿಸ್ಕೊಳ್ಳೋಣ. ಕ್ಯಾಪಿಟಲ್ ರಿಸರ್ವ್, ಬ್ಯಾಂಕ್ ರಿಲೇಟೆಡ್ ಕ್ಯಾಪಿಟಲ್ ರಿಸರ್ವ್ ಅಂದ್ರೆ ಏನಂತ ಕರೀತಾರೆ ಅಂತ ನೋಡೋಣ. ಸೊ ದ ಇಂಪಾರ್ಟೆಂಟ್ ಪ್ರಾವಿಷನ್ ಫಾರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 regarding the capital and the reserves are: first one, in case the banking company incorporated outside India and having a place or places of business in the city of Mumbai, of Calcutta,
or both, the aggregate value of its paid up capital and reserves shall be not be less than 20 lakhs. ಅಲ್ಲಿದೆ ಅಂತಂದ್ರೆ ಅದು ರಿಸರ್ವ್ಸ್ 20 ಲಕ್ಷಕ್ಕಿಂತ ಕಡಿಮೆ ಇರಬಾರ್ದು. ಓಕೆ, then the above sum must be kept deposited with the reserve bank and either in a cash or accumulated security. ಸೆಕ್ಯೂರಿಟೀಸ್ ಗಳಾದ್ರೂ ಸರಿ ಅಥವಾ ಕ್ಯಾಶ್ ಗಳಾದ್ರೂ ಸರಿ 20 ಲಕ್ಷನ RBI ಬ್ಯಾಂಕ್ ಅಲ್ಲಿ ಇಟ್ಟಿರ್ಬೇಕು. Then in addition to the above, some further amount of equal to 20% of annual profit in the respective Reserve Bank in India at the end of the year 20% ಅನ್ನು ಎತ್ತಿಡಬೇಕಾಗುತ್ತೆ. Then any other banking company incorporated outside India must have paid of capital reserves to the 15 lakh. So ಇಂಡಿಯಾದಲ್ಲಿ ಇದ್ರೆ 20 ಲಕ್ಷ ಇರಬೇಕು, ಔಟ್ಸೈಡ್ ಇಂಡಿಯಾ ಆದ್ರೆ 15 lakhs ಇರಬೇಕಾಗುತ್ತೆ. Then for banks incorporated in India operating in more than one state having a places of business in Mumbai and Kolkata or both, the capital reserve should be 10 ಲಕ್ಷ capital reserve ಅಂತ ಕಂಪನಿ ಮೇಂಟೈನ್ ಮಾಡಿರ್ಬೇಕು. For the banks operating more than one state, then paid of capital and none of the places in Mumbai, Kolkata ಬಿಟ್ಟು ಬೇರೆ ಕಂಪನಿ ಬೇರೆ ಪ್ಲೇಸಸ್ ಅಲ್ಲಿ ಇದ್ರೆ they have to fix the 5 lakhs in capital reserves ಅಂತ ಎತ್ತಿಟ್ಟಿರ್ಬೇಕು. So these are the theory that is the least important from your examination point of view. So in the 18th unit we discussed about the final account for the banking companies as per the new regulation act. So ಇದನ್ನ 15 marks ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಓಕೆ, ಥ್ಯಾಂಕ್ ಯು. So in the next class I will going to discuss about the final account for the banking companies as per new regulation act and general insurance company problems ಇದೆ. So ಎಲ್ಲದರಲ್ಲೂ ಒಂದೊಂದು ಪ್ರಾಬ್ಲಮ್ ಮಾಡ್ತೀನಿ. So before coming for the class tomorrow, so just go through the format because ಈ ಪ್ರಾಬ್ಲಮ್ ಪೂರ್ತಿ ಇರೋದೇ ಫಾರ್ಮ್ಯಾಟ್ ಬೇಸಿಸ್. ಓಕೆ, ಲಿಸನ್ ಜಸ್ಟ್ last 1 minute. ಸೊ ನೆಕ್ಸ್ಟ್ ಫ್ರಮ್ ದ 18 ಇಂದ ಏನಿದೆ ಎಲ್ಲ ಸಿಲೆಬಸ್ ಏನಿದೆ ದಟ್ ಈಸ್ ಆನ್ ದ ಬೇಸಿಸ್ ಆಫ್ ಫಾರ್ಮ್ಯಾಟ್ ಬೇಸಿಸ್ ಅಲ್ಲಿ ಇದೆ. ಸೊ ಫಾರ್ಮ್ಯಾಟ್ ಬೇಸಿಸ್ ಇರೋದ್ರಿಂದ ಬಿಫೋರ್ ನಾಳೆ ಕ್ಲಾಸ್ ಬರೋಕ್ ಮುಂಚೆ ನೀವು ಫಾರ್ಮ್ಯಾಟ್ ಗಳನ್ನ ಕಲ್ತಿದ್ರೆ ಸೊ ನಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಯು ಮಸ್ಟ್ ವರ್ಕ್ಔಟ್ ಆನ್ ದ ಫಾರ್ಮ್ಯಾಟ್ಸ್. ನಾಳೆ ಫಾರ್ಮ್ಯಾಟ್ ಗಳನ್ನ ಕಲ್ತ್ಕೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಈಸಿ ಆಗುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಅಷ್ಟೇನೆ, ಅದು ನಿಮ್ಗೆ ಅಸೆಟ್ಸ್ ಯಾವ್ದು, ಲಯಬಿಲಿಟೀಸ್ ಯಾವ್ದು, ರಿಸರ್ವ್ಸ್ ಗಳಲ್ಲಿ ಯಾವ್ದಾವ್ದನ್ನ ತಗೋತೀವಿ ಅನ್ನೋದು ಗೊತ್ತಿದ್ರೆ ಸಾಕು. ಸೊ ಅದನ್ನ ಅಲ್ಲಿ ಅಸೆಟ್ಸ್ ಗಳನ್ನ ಕೊಟ್ಟಿದ್ದ ಅಸೆಟ್ಸ್ ಅಂಡರ್ ಟ್ರಾನ್ಸ್ಫರ್ ಮಾಡೋದು, ಲಯಬಿಲಿಟೀಸ್ ನ ಲಯಬಿಲಿಟೀಸ್ ಅಂಡರ್ ಟ್ರಾನ್ಸ್ಫರ್ ಮಾಡೋದು, ಜನರಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಅದಕ್ಕೆ ಮಸ್ಟ್ ಅಂಡ್ ಯು ಶುಡ್ ಲರ್ನ್ ಔಟ್ ದ ಫಾರ್ಮ್ಯಾಟ್ ಅಂಡ್ ದ ಶೆಡ್ಯೂಲ್ಸ್ ಅಂದ್ರೆ ಡೆಪಾಸಿಟ್ ಅಂಡರ್ ಅಲ್ಲಿ ಯಾವ್ದಾವ್ದು ಬರುತ್ತೆ, ಬಾರಿಂಗ್ಸ್ ಅಂಡರ್ ಅಲ್ಲಿ ಯಾವ್ದು ತಗೋಬೇಕು, ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ್ದು ತಗೋಬೇಕು ಅಂತ ನಿಮ್ಗೆ ನಾಳೆ ಗೊತ್ತಿದ್ರೆ ಸೊ ವಿ ಕ್ಯಾನ್ ಸ್ಟ್ರೈಟ್ ಅವಲಿ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್ ಗೆ ಮೂವ್ ಆಗ್ಬೋದು. ಓಕೆ, ಇಟ್ಸ್ ಕ್ಲಿಯರ್. ಐ ಹೋಪ್ ಯು ವಿಲ್ ಡೂ ದಟ್. ಓದ್ಕೊ ಬರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ನೀವು ಓದ್ಕೊ ಬಂದ್ರೆ ನಾವು ಪ್ರಾಬ್ಲಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಕ್ಲಿಯರ್. ಥ್ಯಾಂಕ್ ಯು ಆಲ್.